ವಿದೇಶದಿಂದ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗಿದ್ದಾರೆ. ಪತ್ನಿ ಜೊತೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ನಟ ದರ್ಶನ್. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿದ್ದಂಥ ದರ್ಶನ್ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಜಾಮೀನು ರದ್ದಾಗುತ್ತೋ ಇಲ್ವೋ ಅನ್ನುವಂಥ ಆತಂಕ. ಜಾಮೀನು ಆದೇಶವನ್ನು ಕಾಯ್ದಿರಿಸಿರುವಂಥ ಸುಪ್ರೀಂ ಕೋರ್ಟ್ 10 ದಿನದ ಒಳಗೆ ತೀರ್ಪನ್ನು ಪ್ರಕಟಿಸಲಿದೆ. ಸುಪ್ರೀಂ ಕೋರ್ಟ್ ಈ 10 ದಿನದ ಒಳಗೆ ತೀರ್ಪನ್ನು ಪ್ರಕಟಿಸ್ತೀವಿ ಅಂತ ಹೇಳಲಾಗಿದೆ. ಹಾಗಾಗಿ ಸಹಜವಾಗಿ ಒಂದಷ್ಟು ಢವ ಆತಂಕ ಭಯ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಏನಾಗತ್ತೆ, ಕ್ಯಾನ್ಸಲ್ ಏನಾರು ಆಗ್ಬಿಟ್ರೆ ಜಾಮೀನು ಅದು ಕೂಡ ಸಮಸ್ಯೆ ಆಗತ್ತೆ. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುವುದಕ್ಕೆ 6 ತಿಂಗಳು ಸುಮ್ಮನೆ ಕುತ್ಕೊಳ್ಬೇಕಾಗತ್ತೆ. ಆಮೇಲೆ ಜೈಲೊಳಗಡೆ ಅಕಸ್ಮಾತ್ ಜಾಮೀನು ರದ್ದಾಗಿದ್ದೇ ಆದಲ್ಲಿ. ಸೊ ಹಾಗಾಗಿ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಶೂಟಿಂಗಿಗೆ ಅಂತ ಥೈಲ್ಯಾಂಡಿಗೆ ಹೋಗಿದ್ರು. ಥೈಲ್ಯಾಂಡಿಗೆ ಹೋದ್ಮೇಲೆ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳು ವೈರಲ್ ಆಗಿದ್ವು. ಬಹಳ ಆರಾಮಾಗಿ ಇದ್ದಂಥ ಫೋಟೋಸ್ಗಳು ವೀಡಿಯೋಸ್ಗಳು. ಯಾವಾಗ ಇಲ್ಲಿ ವಿಚಾರಣೆ ಪ್ರಾರಂಭ ಆಯಿತೋ 10 ದಿನದೊಳಗೆ ತೀರ್ಪು ಪ್ರಕಟ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. ಟೆನ್ಷನ್ ಶುರು ಆಗಿದೆ. ದಿಢೀರ್ ಅಂತ ವಾಪಸ್ ಹೊರಟು ಬಂದಿದ್ದಾರೆ. ಇನ್ನೂ ಶೂಟಿಂಗ್ ಬಾಕಿ ಇತ್ತು, ಬಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿಲ್ಲ, ವಾಪಸ್ ಆಗಿದ್ದಾರೆ. ಯಾವಾಗ ಬೇಕಾದರೂ ಏನು ಡೆವಲಪ್ಮೆಂಟ್ ಬೇಕಾದರೂ ಆಗಬಹುದಾದ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ವಿವೇಚನೆಯನ್ನು ಬಳಸಿಯೇ ಇಲ್ಲ ಅಂತ ಕಾಣಿಸುತ್ತೆ ಜಾಮೀನು ಕೊಡಬೇಕಾದ್ರೆ ಅಂತ ಹೇಳಿದೆ. ಹೈಕೋರ್ಟ್ ಮಾಡಿರೋ ತಪ್ಪನ್ನು ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಹಜವಾಗಿ ಎದೆ ಬಡಿತ ಹೆಚ್ಚು ಮಾಡಿಸಿದೆ. ದರ್ಶನ್ಗೆ ಏರ್ಪೋರ್ಟ್ ಭದ್ರತಾ ಪಡೆಯಿಂದ ಭದ್ರತೆ, ಟರ್ಮಿನಲ್ನಿಂದ ಕಾರಿನವರೆಗೆ CISF ಸಿಬ್ಬಂದಿ ಭದ್ರತೆಯನ್ನು ಕೊಟ್ಟಿರೋದು. VVIPಗಳಿಗೆ ಮಾತ್ರ ಭದ್ರತೆ ನೀಡುವಂಥ ಭದ್ರತಾ ಪಡೆ ಕೊಲೆ ಆರೋಪಿಗೂ CISF ಭದ್ರತೆಯನ್ನು ನೀಡಿದ್ದಿದೆಯಲ್ಲ, ಇದು ಈಗ ಬಹಳ ಚರ್ಚೆ ಕಾರಣವಾಗಿದೆ. ನಮಸ್ಕಾರ ಹಾಕಿ ಗೌರವ ಸೂಚಿಸಿದ CISF ಸಿಬ್ಬಂದಿ ಕೆಂಪೇಗೌಡ ಏರ್ಪೋರ್ಟ್ನ CISF ಭದ್ರತಾ ಪಡೆ. ಇದರ ನೆಸೆಸಿಟಿ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ ಕೊಲೆ ಆರೋಪಿಗೆ ಸಲ್ಯೂಟ್ ಹೊಡೆಯೋದು. ಯಾಕೆ ಹೊಡಿಬೇಕಾಗಿತ್ತು CISF ಅನ್ನೋದು ಈಗ ಚರ್ಚೆಗೆ ಕಾರಣವಾಗಿರೋದು. ಯಾಕಂದರೆ CISF ಅಂತ ಅಂದರೆ ಒಂದು ಗೌರವ ಇರುತ್ತೆ, ಒಂದು ಘನತೆ ಇರುವಂಥ ಸ್ಥಾನ. ಅವ್ರು ಹಾಕುವಂಥ ಬಟ್ಟೆಗೆ ಗೌರವವನ್ನು ಕೊಡಬೇಕಾಗತ್ತೆ. ಆ ಥರದ ಘನತೆ ಇರುವಂಥ ಸ್ಥಾನದಲ್ಲಿ ಇರೋರು ಸೆಲ್ಯೂಟ್ ಯಾಕೆ ಮಾಡಬೇಕಾಗಿತ್ತು ಒಬ್ಬ ಕೊಲೆ ಆರೋಪಿಗೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ಇದರ ಅವಶ್ಯಕತೆ ಇರಲಿಲ್ಲ. ಇವತ್ತು ಇವ್ರಿಗೆ ಸೆಲ್ಯೂಟ್ ಮಾಡಿದ್ದೀರಾ, ನಾಳೆ ಇನ್ಯಾರು ಕೊಲೆ ಆರೋಪಿ ಬರ್ತಾರೆ ಅಂತಂದರೆ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ, ಮತ್ತಿನ್ಯಾರಿಗೋ ಮಾಡ್ತೀರಾ. ಇದು ಬೇಡವಾಗಿತ್ತು ಅನ್ನೋದು ಈಗ ಚರ್ಚೆಗೆ ಕಾರಣವಾಗಿದೆ. ಆದರೆ ಅದು ಯಾಕೆ ಸೆಲ್ಯೂಟ್ ಮಾಡಿದ್ರು ಅಂತ ಅವ್ರನ್ನೇ ಕೇಳಬೇಕು. ಸಾಮಾನ್ಯವಾಗಿ ಈ ಹಿಂದೆ ಕೆಲವೊಂದಷ್ಟು ಸಿನಿಮಾ ನಟರಿಗೆ ಸೆಲ್ಯೂಟ್ ಮಾಡಿದಾಗಲೇ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಅವಶ್ಯಕತೆ ಇರಲಿಲ್ಲ. ಪೊಲೀಸರುಗಳಾಗಿರ್ಬೋದು ಅಥವಾ CISF ಸಿಬ್ಬಂದಿಗಳಾಗಿರ್ಬೋದು, ಸಿನಿಮಾ ನಟ ನಟಿಯರಿಗೆ ಎದ್ದು ನಿಂತು ಸೆಲ್ಯೂಟ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ ಅನ್ನೋದು ಈ ಹಿಂದೆನೂ ಚರ್ಚೆ ಆಗಿತ್ತು. ಬಟ್ ಇಲ್ಲಿ ಏನು ಅಂತಂದರೆ ಕೊಲೆ ಆರೋಪಿಯೂ ಹೌದಲ್ವಾ, ಆ ಕಾರಣಕ್ಕಾಗಿ ಇವರಿಗೆ ಸೆಲ್ಯೂಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ನಿಮಗೆ ನೀವು ಗೌರವ ಕೊಟ್ಕೊಳ್ಳಿ, ನೀವು ಹಾಕುವ ಬಟ್ಟೆಗೆ ಮೊದಲು ನೀವು ಗೌರವ ಕೊಟ್ಕೊಳ್ಳಿ, ಆಮೇಲೆ ಇಂಥವರಿಗೆ ಸೆಲ್ಯೂಟ್ ಮಾಡಿ ಅನ್ನುವಂಥ ವಿಚಾರ ಇದೀಗ ವೈರಲ್ ಆಗ್ತಾ ಇದೆ. ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನದಲ್ಲಿ ಇರೋರು ಬಂದರೆ, ಡಾಕ್ಟರ್ಸ್ಗಳು ಬಂದರೆ ಎಲ್ಲರದ್ದು ಜೀವ ಉಳಿಸ್ತಾರೆ, ಅವ್ರಿಗೆ ಬೇಕಾದ್ರೆ ಸೆಲ್ಯೂಟ್ ಮಾಡಲಿ. ಅದರ ಜೊತೆಗೆ ನರ್ಸ್ಗಳು ಬಂದರೆ ಅವ್ರಿಗೆ ಸೆಲ್ಯೂಟ್ ಮಾಡಲಿ. ಅದ್ರ ಜೊತೆಗೆ ಪೌರ ಕಾರ್ಮಿಕರು ಬಂದರೆ ಅವರಿಗೂ ಸೆಲ್ಯೂಟ್ ಮಾಡಲಿ. CM ಹಾಗೆಯೇ PM ಇವರೆಲ್ಲರಿಗೂ ಸೆಲ್ಯೂಟ್ ಮಾಡಲಿ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಸೇವೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಸೆಲ್ಯೂಟ್ ಮಾಡಿಸಿಕೊಳ್ಳೋದಕ್ಕೆ ಅರ್ಹತೆ ಇರುತ್ತೆ. ಸೊ ಯಾಕೆ ಈ ಥರದ ವ್ಯಕ್ತಿಗಳಿಗೆಲ್ಲ ನಮಸ್ಕಾರ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ.